ಐಪಿಎಲ್ನಲ್ಲಿ 5 ಟ್ರೋಫಿಗಳನ್ನು ಗೆದ್ದು ಯಶಸ್ವಿ ತಂಡ ಎನಿಸಿಕೊಂಡಿದ್ದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕಳೆದ ಸೀಸನ್ನಂತೆ ಈ ಸೀಸನ್ನಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಿದೆ. ಆಡಿರುವಂತ 2 ಪಂದ್ಯಗಳಲ್ಲೂ ಕೂಡ ಸೋತು ಬಾಟಮ್ ಆಫ್ ದಿ ಟೇಬಲ್ನಲ್ಲಿದ್ದಾರೆ. ಅಲ್ಲದೆ ಚಪಾಕ್ನಲ್ಲಿ ಸತತ 6ನೇ ಸೋಲು ಇದು. ಹಾಗಾದ್ರೆ ಧೋನಿ ಇಲ್ಲದ ಸಿಎಸ್ಕೆ ಗೆಲ್ಲಲ್ವಾ? ಮತ್ತೆ ಗಾಯಕ್ವಾಡ್ ಮೇಲೆ ಬ್ಲೇಮ್ ಗೇಮ್ ನಡೀತಿದ್ಯಾ? 209 ರನ್ ಗಳಿಸಿದ್ರು ಕೂಡ ಎಡವಿದ್ದಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ತಂಡ ಡೇಂಜರಸ್ ಆಯ್ತಾ? ಚೇಟಾ ಬ್ಯಾಟ್ ಸೈಲೆಂಟ್ ಆಗಿದ್ದೇಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶುಕ್ರವಾರ ಚೆನ್ನೈನ ಚಪಾಕ್ ಮೈದಾನದಲ್ಲಿ ನಡೆದ ಪಂಜಾಬ್ ವರ್ಸಸ್ ಚೆನ್ನೈ ನಡುವಿನ ಪಂದ್ಯದಲ್ಲಿ ಪಂಜಾಬ್ ತಂಡ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಸೋತಿರುವಂತಹ ಸಿಎಸ್ಕೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ. ರಾಜಸ್ಥಾನ ವಿರುದ್ಧ ಹೀನಾಯವಾಗಿ ಸೋತಿದ್ದ ಸಿಎಸ್ಕೆ ಈಗ ಪಂಜಾಬ್ ವಿರುದ್ಧ ಬಿಗ್ ಮಾರ್ಜಿನ್ ಸೆಟ್ ಮಾಡಿ ಕೂಡ ಡಿಫೆನ್ಸ್ ಮಾಡಿಕೊಳ್ಳೋಕಾಗದೆ ಮಂಡಿಯೂರಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಅವರ ಆಬ್ಸೆನ್ಸ್ ಸರಿಯಾಗಿ ಹೊಡೆತ ಕೊಡ್ತಾ ಇದೆ. ಬಿಗ್ ಟಾರ್ಗೆಟ್ ಸೆಟ್ ಮಾಡಿಯೂ ಸೋತ ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಪಂಜಾಬ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಸೋತಂತ ಚೆನ್ನೈ ಫಸ್ಟ್ ಬ್ಯಾಟಿಂಗ್ಗೆ ಬರುತ್ತೆ. ಬಟ್ ಆರಂಭದಲ್ಲಿ ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ಆಯುಷ್ ಮಾತ್ರೆ ಅವರ ಅದ್ಭುತ ಅರ್ಧಶತಕ ಹಾಗೆ ಶಿವಮ್ ದುಬೆ ಅವರ ಫಿನಿಶಿಂಗ್, ಇನ್ನು ಸರ್ಫರಾಜ್ ಖಾನ್ ಅವರ ಪವರ್ ಹಿಟ್ಟಿಂಗ್ ಮೂಲಕ 5 ವಿಕೆಟ್ನಷ್ಟಕ್ಕೆ 209 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಪಂಜಾಬ್ ತಂಡದ ಗೆಲುವಿಗೆ 210 ರನ್ಗಳ ಅಗತ್ಯ ಇತ್ತು. ಆದರೆ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಪಂಜಾಬ್ ಪಡೆ ಪ್ರೆಷರ್ ಫ್ರೀ ಆಗಿ ಟಾರ್ಗೆಟ್ ಅನ್ನ ರೀಚ್ ಆಯಿತು. ಅದಕ್ಕೆ ಕಾರಣ ಬ್ಯಾಟಿಂಗ್ ಪ್ರದರ್ಶನ. ಸೊ ಚೇಸಿಂಗ್ ಎಳೆದ ಪಂಜಾಬ್ ಪರ ಪ್ರಿಯಾಂಶ್ ಆರ್ಯ 11 ಬಾಲಲ್ಲಿ 39 ರನ್ಗಳನ್ನ ಗಳಿಸಿ ಒಳ್ಳೆ ಓಪನಿಂಗ್ ಅನ್ನ ಕೊಟ್ರು. ಹಾಗೆ ಪ್ರಭು ಸಿಮ್ರಾನ್ ಸಿಂಗ್ 43, ಕೂಪರ್ ಕೊನೋಲಿ 33, ಹಾಗೆ ನಾಯಕ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ನಿಂದ ಅರ್ಧ ಶತಕ ಬಂತು. ಸೊ ಈಸಿಯಾಗಿ ಇನ್ನೂ 8 ಎಸೆತಗಳು ಬಾಕಿ ಇರುವಂತೆ 5 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನ ರೀಚ್ ಆದ್ರು. ಸೊ ಆಡಿರುವಂತೆ 2 ಪಂದ್ಯಗಳನ್ನ ಗೆಲ್ಲುವ ಮೂಲಕ ಪಂಜಾಬ್ ತಂಡ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಇಲ್ಲಿ 200+ ಸ್ಕೋರ್ ಇದ್ರೂ ಕೂಡ ಚೆನ್ನೈ ಸೋತಿದ್ದೇಕೆ ಅಂದ್ರೆ ಅದಕ್ಕೆ ಹಲವು ಕಾರಣಗಳಿವೆ. ಸೊ ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಸಂಜು ಸ್ಯಾಮ್ಸನ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಸೊ ಸಂಜು ಸ್ಯಾಮ್ಸನ್ ಈ ಸಲ ಸಿಎಸ್ಕೆ ಪರ ಸ್ಟಾರ್ ಆಟಗಾರನಾಗ್ತಾರೆ. ಅದು ಅಲ್ಲದೆ T20 ವಿಶ್ವಕಪ್ನಲ್ಲಿ ಅವರು ಹ್ಯಾಟ್ರಿಕ್ ಅರ್ಧಶತಕ ಬಾರಿಸಿದ್ರಿಂದ ಸೊ ಈ ಸಲ ಚೆನ್ನೈಗೆ ಸ್ಫೋಟಕ ಹಿಟ್ಟರ್ ಆಗಬಹುದು ಎನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಫಸ್ಟ್ ಮ್ಯಾಚ್ ಹಾಗೆ ಸೆಕೆಂಡ್ ಮ್ಯಾಚ್ ಎರಡರಲ್ಲೂ ಕೂಡ ಸಂಜು ಕಡೆಯಿಂದ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. 2 ಪಂದ್ಯಗಳಲ್ಲೂ ಕೂಡ 7 ಬಾಲ್ಗಳನ್ನು ಫೇಸ್ ಮಾಡಿದ್ದಾರೆ. ಅಂದರೆ ರಾಜಸ್ಥಾನ ವಿರುದ್ಧ 7 ಬಾಲ್ಗಳಲ್ಲಿ 6 ರನ್ಸ್ ಬಂದಿತ್ತು. ಈಗ ಪಂಜಾಬ್ ವಿರುದ್ಧ 7 ರನ್ಸಲ್ಲಿ 7 ರನ್ಸ್ ಹೊಡೆದು ಔಟ್ ಆದರು. ಸೊ ಬಹುಶಃ ಇವ್ರ ಕಡೆಯಿಂದ ಇನ್ನೊಂದು 10-15 ಎಕ್ಸ್ಟ್ರಾ ರನ್ಸ್ ಬಂದಿದ್ರೆ ಸೊ ಅದನ್ನು ಡಿಫೆನ್ಸ್ ಮಾಡಿಕೊಳ್ಳೋಕೆ ಈಸಿ ಆಗ್ತಾ ಇತ್ತು ಚೆನ್ನೈಗೆ. ಬಟ್ ಸಂಜು ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರದೇ ಇರೋದು ಕೂಡ ಸೆಟ್ ಬ್ಯಾಕ್ ಆಗಿದೆ. ಇನ್ನು ಆ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರು ಕೂಡ ಸ್ಪಿನ್ನರ್ಗಳು ಸಾಥ್ ಇಲ್ಲದೆ ವಿಕೆಟ್ ತೆಗೆಯೋಕೆ ಸಾಧ್ಯವಾಗಲಿಲ್ಲ ಚೆನ್ನೈಗೆ. ಸೊ ಇದು ಕೂಡ ಮೇನ್ ಇಂಪಾರ್ಟೆಂಟ್ ಸೆಟ್ ಬ್ಯಾಕ್. ಯಾಕಂದ್ರೆ ಚೆನ್ನೈ ಪರ ನೂರ್ ಅಹ್ಮದ್ ಹಾಗೆ ರಾಹುಲ್ ಚಹಾರ್ ಏನಿದ್ರೆ ಇವರಿಬ್ರು ಸ್ಪಿನ್ನರ್ಗಳು ವಿಕೆಟ್ ಇಲ್ಲದೆ 8 ಓವರ್ಗಳಲ್ಲಿ 84 ರನ್ಗಳನ್ನ ನೀಡಿದ್ರು. ಸೊ ಇದು ಕೂಡ ಒಂದು ಚೆನ್ನೈ ಸೋಲಿಗೆ ಕಾರಣ ಆಯಿತು. ಅಂಡ್ ಮಹೇಂದ್ರ ಸಿಂಗ್ ಧೋನಿ ಅವರ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಚೆನ್ನೈನ ಸಕ್ಸಸ್ಫುಲ್ ಜರ್ನಿಯ ಮಾಸ್ಟರ್ ಮೈಂಡ್ ಹಾಗೆ ಐಕಾನಿಕ್ ಪ್ಲೇಯರ್ ಮಹೇಂದ್ರ ಸಿಂಗ್ ಧೋನಿ ಇಂಜುರಿಯಿಂದಾಗಿ ಈ ಆರಂಭದ ಪಂದ್ಯಗಳನ್ನು ಆಡ್ತಾ ಇಲ್ಲ. ಬಹುಶಃ ಅವ್ರು ಇದ್ದಿದ್ರೆ ಸೊ ಡಿಫೆನ್ಸ್ ಮಾಡಿಕೊಳ್ಳೋಕೆ ಅವರ ಎಕ್ಸ್ಪೀರಿಯನ್ಸ್ ವರ್ಕ್ ಆಗ್ತಾ ಇತ್ತು. ಯಾವ ಬ್ಯಾಟರ್ಗೆ ಯಾವ ರೀತಿಯಾದಂಥ ಬೌಲರ್ನ ಕಳಿಸ್ಬೇಕು ಅಥವಾ ಯಾವ ರೀತಿಯಾಗಿ ಬೌಲ್ ಮಾಡಬೇಕು ಅಥವಾ ಯಾವ ಆರ್ಡ್ರಲ್ಲಿ ಅಥವಾ ಯಾವ ಓವರ್ನಲ್ಲಿ ಯಾರಿಗೆ ಬಾಲ್ ಕೊಡಬೇಕು ಅನ್ನೋವಂಥ ಕ್ಲಾರಿಟಿ ಅವ್ರಿಗೆ ಇರ್ತಾ ಇತ್ತು. ಬಟ್ ಅದರಲ್ಲಿ ಗಾಯಕ್ವಾಡ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಸೊ ಅನುಭವದ ಕೊರತೆ ಕೂಡ ಕಾಣ್ತಾ ಇದೆ. ಅಲ್ಲದೆ ಆಲ್ರೆಡಿ ಚೆನ್ನೈನಲ್ಲಿ ಕ್ಯಾಪ್ಟನ್ ಚೇಂಜ್ ಮಾಡಿ ಅನ್ನುವಂಥ ಕೂಗು ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಬೌಲರ್ಗಳ ವೀಕ್ನೆಸ್ ಕೂಡ ಸೋಲಿಗೆ ಕಾರಣ ಆಯಿತು. ಸೊ ಇಷ್ಟು ದೊಡ್ಡ ನಂಬರ್ ಇದ್ರೂ ಕೂಡ ಡಿಫೆನ್ಸ್ ಮಾಡಿಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಅದು ಬೌಲರ್ಗಳ ವೀಕ್ನೆಸ್ ಅನ್ನೋದು ಗೊತ್ತಾಗುತ್ತೆ. ಇನ್ನು ಪಂಜಾಬ್ ಪರ ಅದ್ಭುತವಾದಂಥ ಬ್ಯಾಟಿಂಗ್ ಬಂದಿದ್ದು ಕೂಡ ಚೇಸಿಂಗ್ಗೆ ಸಾಧ್ಯವಾಯಿತು. ಅಂದರೆ ಇಲ್ಲೇನು ಟಾಪ್ ಆರ್ಡರ್ನ 4 ಬ್ಯಾಟರ್ಗಳಿದಾರಲ್ಲ, ಸೊ ಆ 4 ಬ್ಯಾಟರ್ಗಳು ಕೂಡ 35+ ರನ್ಗಳನ್ನು ಹೊಡೆದ್ರು. ಸೊ ಹೀಗಾಗಿ ಪಂದ್ಯವನ್ನು ಗೆಲ್ಲೋಕೆ ಸಾಧ್ಯವಾಯಿತು. ಸೊ ಇಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿದ್ರಿಂದಲೇ ಪಂಜಾಬ್ ತಂಡಕ್ಕೆ ಗೆಲುವಿನ ಸಿಹಿ ಸಿಕ್ಕಿತು. ಒಟ್ಟಿನಲ್ಲಿ ಚೆನ್ನೈಗೆ ಈ ಸಲ ಕೂಡ ಸೀಸನ್ ಆರಂಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲಾಗಿದೆ. ಒಂದು ಕಡೆ ಐಕಾನಿಕ್ ಪ್ಲೇಯರ್ ಮಹೇಂದ್ರ ಸಿಂಗ್ ಧೋನಿ ಇಲ್ಲ, ಅತ್ತ ಚೇಟಾ ಸೌಂಡ್ ಮಾಡ್ತಿಲ್ಲ, ಗಾಯಕ್ವಾಡ್ಗೆ ಎಕ್ಸ್ಪೀರಿಯನ್ಸ್ ಸಾಕಾಗ್ತಿಲ್ಲ, ಬೌಲರ್ಗಳು ಕೂಡ ವೀಕ್ ಆಗಿದ್ದಾರೆ, ಜೊತೆಗೆ ಯಂಗ್ಸ್ಟರ್ಸ್ ಕಡೆಯಿಂದಲೂ ಕೂಡ ಸಾಥ್ ಸಿಗ್ತಾ ಇಲ್ಲ. ಈಗ 3ನೇ ಪಂದ್ಯ ನಾಳೆ RCB ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆಯಲಿದೆ. RCB ಈ ಸೀಸನ್ ಅಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಮಾಡಿದ್ದು ಚೆನ್ನೈಗೆ ಹ್ಯಾಟ್ರಿಕ್ ಸೋಲಿನ ಆಘಾತ ಕಾದಿದೆ ಅನ್ನೋದನ್ನ ನೋಡಬೇಕು. ನಮಸ್ಕಾರ.